ಹಾಯ್ ಗುಡ್ ಮಾರ್ನಿಂಗ್, ನಾನು ನಿಮ್ಮ ನಿಧಿ ಡಿಜಿ ಲೈಫ್ ಟಾಕೀಸ್ಗೆ ಮುರಳಿ. ಸ್ವಾಗತಂ ಸುಸ್ವಾಗತಂ. ಇವತ್ತು ಬೆಳಿಗ್ಗೆ ಎದ್ದು ಪಟ ಪಟ ಫ್ರೆಶ್ ಅಪ್ ಆಗಿ ದೇವ್ರಿಗೊಂದು ಹೊಡ್ಬಿಟ್ಟು ಡೆಕೋರೇಷನ್ ಇತ್ತು ಅಂದ್ಬಿಟ್ಟು ಹೊರಟೆ. ಆಯ್ತು. ಆಮೇಲೆ ಗೋಡನ್ ಹತ್ರ ಬಂದು ಐಟಮ್ ಎಲ್ಲ ಲೋಡ್ ಮಾಡ್ಕೊಂಡು ನಾವು ಗಾಡಿ ಎತ್ಕೊಂಡು ಹೊರಟ್ವಿ. ಫ್ರೆಂಡ್ಸ್ ಬೇರೆ ಬ್ಯಾಕ್ ಟು ಬ್ಯಾಕ್ ಫಾಲ್ಟ್ ಮಾಡ್ತಾನೆ ಇದ್ರು. ಇಲ್ಲಿ ನೋಡೋದ ಸಿಕ್ಕಾಬಿಟ್ಟೆ ಗಲ್ಲಿ ರೋಡು, ಒಂಚೂರು ರೋಡ್ ಚೆನ್ನಾಗಿರ್ಲಿಲ್ಲ. ಎಲ್ಲ ಸುತ್ತಾಕೊಂಡು ಹೆಂಗೋ ಮನೆ ಹತ್ರ ಬಂದ್ವಿ. ಇಲ್ಲಿ ಬಂದು ನೋಡ್ರಲ್ಲ ಕ್ಲೈಂಟೇ ಬಂದಿಲ್ಲ. ಸುಮ್ಮನೆ ಅರ್ಜೆಂಟ್ ಮಾಡಿ ಕರ್ಸ್ಕೊಂಡ್ರು. ಸರಿ ಇನ್ನೇನು ಮಾಡೋದು ಅಂತ ನಾವು ಐಟಮ್ ಎಲ್ಲ ಡಂಪ್ ಮಾಡ್ಕೊಂಡು ಕೆಲಸ ಶುರು ಮಾಡ್ಕೊಂಡ್ವಿ. ನಾವಿದ್ದಿದ್ದು 3 ಜನ. ಸೊ ಇವತ್ತು ಸಿಕ್ಕಾಬಿಟ್ಟೆ ಸ್ವಲ್ಪ ರಿಸ್ಕಿ ಆಗೋಯ್ತು ಕೆಲಸ. ಯಾಕಂದ್ರೆ ಈ ಕೆಲಸಗಳಿಗೆ 4 ಜನ ಇರಬೇಕು. ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಕೆಲಸ ಎಲ್ಲ ಫೈನಲ್ ಮುಗಿಸಿ ಲಗೇಜೆಲ್ಲ ಗಾಡಿಗೆ ಹಾಕೊಂಡು ತಿಂಡಿ ಮಾಡೋಣ ಅಂತ ಹೋಟ್ಲು ಕಡೆ ಬಂದು. ಸೊ ತಿಂಡಿ ತಿನ್ಕೊಂಡು ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ನಾನು ಬ್ಯಾಗ್ನ ತಗೊಂಡು ಲೊಕೇಶನ್ ಕಡೆ ಹೊರಟೆ. ಇವತ್ತು ಇವೆಂಟ್ ಇದ್ದಿದ್ದು ಬನ್ನೇರುಘಟ್ಟ ಹತ್ರ ರೆಸಾರ್ಟಲ್ಲಿ ಮುಸ್ಲಿಂ ಎಂಗೇಜ್ಮೆಂಟು. ಈ ಮೇಡಮ್ ಅರ್ಜೆಂಟ್ ಮಾಡ್ತಿದ್ರು. ಸರಿ ಅಂತ ಲೊಕೇಶನ್ ಬಂದೆ. ಬಂದ ತಕ್ಷಣ ಕ್ಯಾಮ್ರಾ ರೆಡಿ ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಇನ್ನು ಕ್ಲೈಂಟ್ಗಳು ಯಾರೋ ರೆಡಿ ಇರಲಿಲ್ಲ. ಇನ್ನೇ ಮಾಡೋದು ಅಂತ ರೆಸಾರ್ಟ್ ಎಲ್ಲ ಫೋಟೋಸ್ ತಗೊಂಡು ಸ್ವಲ್ಪ ಫ್ರೀಯಾಗಿ ಕೂತಿದ್ದೆ. ಅದೇ ಗ್ಯಾಪಲ್ಲಿ ಗ್ರೋಮ್ ರೆಡಿಯಾಗಿ ಬಂದರು. ಗ್ರೋಮ್ದೆಲ್ಲ ಫೋಟೋಸ್ ತೆಗೆದ್ಬಿಟ್ಟು ಸ್ನ್ಯಾಕ್ಸ್ ರೆಡಿ ಇತ್ತು. ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇನ್ನೇನು ಇವೆಂಟ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಗ್ಯಾಪಲ್ಲಿ ಸರಿಯಾಗಿ ಸ್ಟಾರ್ಟ್ ಆಯ್ತು ನೋಡ್ರಿ ಮಳೆ. ಇವತ್ತು ಇವೆಂಟ್ನ ಕೂಲ್ಗೇಟ್ಸ್ ಹಾಕ್ಬಿಡ್ತು. ಸೊ ಇವತ್ತು ಇವೆಂಟ್ ಮಾಡಿ ಸ್ಯಾಟಿಫೈಡ್ ಆಗಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಮನೆ ಕಡೆ ಲೊಕೇಶನ್ ಹಾಕೊಂಡು ಹೊರಟೆ. ಏನೇ ರೋಡ್ಗಳಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ನೈಸ್ ರೋಡ್ ತೊಲ್ ಕಟ್ಬಿಟ್ಟು ನೈಸ್ ರೋಡ್ ಹತ್ಬಿಟ್ಟು ಏನೇ ಕಡೆ ಹೊರಟೆ. ಈ ನೈಸ್ ರೋಡಲ್ಲಿ ಹೋಗೋಕೊಂದು ಭಯ. ಯಾಕಂದ್ರೆ ನೈಟ್ ಹೊತ್ತು ಸಿಕ್ಕಾಬಿಟ್ಟೆ ಗಾಡಿ ಹೆವಿ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಅದೊಂದು ಟೆನ್ಷನ್ ಆಗುತ್ತೆ. ಸರಿ ಬರ್ತಾ ಇನ್ನೇನು ಮಾಡೋದು, ಯೂಟ್ಯೂಬಲ್ಲಿ ಸಾಂಗ್ ಅರ ಕೇಳ್ಕೊಬೋಣ ಅಂತ ಯೂಟ್ಯೂಬ್ ಓಪನ್ ಮಾಡಿದ್ರೆ ಬರೀ ನಮ್ಮ ಬಾಸ್ತೆ ಸುದ್ದಿ. ಯೂಟ್ಯೂಬ್ ಫ್ಲೋ ಮಾಡ್ತಾ ಇದೆ, ಬರೀ ದರ್ಶನ. ಸರಿ ಇನ್ನೇನು ಮಾಡೋದು ಅಂತ ಅದನ್ನ ನ್ಯೂಸ್ ಕೇಳ್ಕೊಂಡು ಮನೆ ಹತ್ರ ಬಂದು ಫ್ರೈಡ್ ರೈಸ್ ತಗೊಂಡು ಮನೆ ಕಡೆ ಬಂದೆ. ಇವು ಯಾವ ಟ್ವೀಟ್ ಬಿಡುತ್ತವ ಅವನ್ ಲವ್ ನನ್ನ ಕಾರ್ ಮೇಲೆ ಬರ್ದವನೆ. ಅಂದ್ರೆ ದಿಸ್ ಇಸ್ ಮೈ ಕಾರ್, ಐ ಲವ್ ಯು ಅಂತೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋ ನಾನು, ಇವ್ನು ಯಾರೋ ಏಕಾಏಕಿ ಬಂದ್ಬಿಟ್ಟು ಕಾರ್ ಮೇಲೆ ಬರ್ದು ಕಾರ್ ನಂದು ಅಂದ್ಬಿಟ್ಟ. ಕಾರ್ ವಾಶ್ ಮಾಡಿಸಿರೋದು ನನ್ನ ತಪ್ಪು. ಇನ್ನೇ ಮಾಡೋಕ್ಕಾಗತ್ತೆ ಅಂತ ಬಂದು ಡಾಟಾ ಎಲ್ಲ ಕಾಪಿ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಇವತ್ತಿನ ಅದೇನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಇಲ್ಲಿಗೆ ಇವತ್ತಿನ ಮನೆ ಮಂತ್ರಾಲಯವನ್ನ ಮುಗಿಸ್ತಾ ಇದ್ದೀನಿ.